ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತೊಮ್ಮೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸುತ್ತಾ ಅನ್ನುವಂತಹ ಕುತೂಹಲದ ಮಧ್ಯೆ ಮಂಡ್ಯದಲ್ಲಿ ಜೆಡಿಎಸ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ. ಇದರ ಹಿಂದೆ ನಾನಾ ಲೆಕ್ಕಾಚಾರಗಳು ಅಡಕವಾಗಿದೆ. ಹೇಳ್ತಾ ಹೋಗ್ತೀನಿ. ಮಂಡ್ಯ ಲೋಕಸಭೆ ಸೀಟ್ಗಾಗಿ ಜೆಡಿಎಸ್ ಕಸರತ್ತನ್ನ ನಡೆಸ್ತಾ ಇದೆ. ಹಾಗಾದ್ರೆ ಜೆಡಿಎಸ್ ನ ಪಾಲಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಮೈತ್ರಿ ಸೀಟು ಹಂಚಿಕೆಗೂ ಮುನ್ನವೇ ಜೆಡಿಎಸ್ ಅಲ್ಲಿ ಆಕ್ಟಿವ್ ಆಗಿದೆ. ಕುಮಾರಸ್ವಾಮಿ, ದೇವೇಗೌಡ ಅಥವಾ ನಿಖಿಲ್ ರಲ್ಲಿ ಯಾರ ಸ್ಪರ್ಧೆ ಆಗುತ್ತೆ ಹಾಗಾದ್ರೆ ಅನ್ನುವಂತಹ ಕುತೂಹಲಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಮೂವರಲ್ಲಿ ಒಬ್ಬರಿಂದ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಲೇಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬರ್ತಾ ಇದೆ. ಜೆಡಿಎಸ್ ಮಂಡ್ಯ ನಾಯಕರ ಒಕ್ಕೊರಲ ಆಗ್ರಹ ಇದು. ಮಂಡ್ಯದಲ್ಲಿ ಜೆಡಿಎಸ್ ಮತ್ತೆ ಹಳೆ ಲಯಕ್ಕೆ ತಿರುಗಬಹುದು ಅನ್ನೋ ಲೆಕ್ಕಾಚಾರ ಅಡಕವಾಗಿದೆ. ಅಗ್ರ ನಾಯಕರು ಸ್ಪರ್ಧೆ ಮಾಡಿದ್ರೆ ಮಂಡ್ಯವನ್ನ ಮತ್ತೊಮ್ಮೆ ನಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬಹುದು, ನಮ್ಮ ಭದ್ರಕೋಟೆಯಾಗಿ ಪರಿಣಮಿಸಬಹುದು ಅನ್ನೋ ಲೆಕ್ಕಾಚಾರ ಸ್ಥಳೀಯ ಜೆಡಿಎಸ್ ನಾಯಕರದು. ಪತ್ರದ ಮೂಲಕ ಹೀಗಾಗಿ ಮಂಡ್ಯ ಜೆಡಿಎಸ್ ನಾಯಕರು ಆಗ್ರಹಿಸಿದ್ದಾರೆ. ಇನ್ನು ಆ ಸೀಟು ಶೇರಿಂಗ್ ಫಾರ್ಮುಲಾ ಆಗಿಲ್ಲ ಬಿಜೆಪಿ ಹಾಗೂ ಜೆಡಿಎಸ್ ಮಧ್ಯೆ. ಆದ್ರೆ ಮಂಡ್ಯವನ್ನ ಹೇಗಾದ್ರೂ ಮಾಡಿ ನಮ್ಮ ಪಾಲಿಗೆ ದಕ್ಕಿಸಿಕೊಳ್ಳೋದಲ್ಲದೆ ಮೂವರಿಂದ ಈ ಪ್ರಬಲ ಮೂವರು ನಾಯಕರಿಂದ ಯಾರಾದ್ರೂ ಒಬ್ರು ಸ್ಪರ್ಧೆ ಮಾಡಿದ್ರೆ ಮಂಡ್ಯವನ್ನ ಈಸಿಯಾಗಿ ಕ್ಯಾಪ್ಚರ್ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಸದ್ಯಕ್ಕೆ ಇದೆ. ಇನ್ನೊಂದು ಕಡೆಗೆ ಒಂದು ವೇಳೆ ಈ 3 ಜನ ಸ್ಪರ್ಧೆ ಮಾಡಲ್ಲ ಅನ್ನೋದಾದ್ರೆ ನಾವು ಆಕಾಂಕ್ಷಿಗಳು ಅಂತ ಬಿಂಬಿಸಿಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಮಾಜಿ ಸಚಿವರಾದ ಪುಟ್ಟರಾಜು, ತಮ್ಮಣ್ಣ ಹಾಗೂ ಮಾಜಿ ಶಾಸಕ ಸುರೇಶ್ ಗೌಡ. ಕಳೆದ ಎಲೆಕ್ಷನ್ ಅಲ್ಲಿ ಇವರೆಲ್ಲ ಸೋತಿದ್ದಾರೆ. ಹೀಗಾಗಿ ಒಂದ್ಸಲ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಆಸೆ ಮಾಜಿ ಶಾಸಕ ಸುರೇಶ್ ಗೌಡಗೆ ಇದ್ದೇ ಇದೆ. ಪುಟ್ಟರಾಜು ಅವರು ಈ ಹಿಂದೆ MP ಆಗಿದ್ರು ಜೆಡಿಎಸ್ ನಿಂದ. ಸೊ ಅವ್ರಿಗೂ ಕೂಡ ಒಂದ್ ರೀತಿಯಾಗಿ ನಾನು ಈ ಸಲ ಲೈನ್ಗೆ ಬರಬಹುದು ಒಂದು ವೇಳೆ ಈ 3 ಜನ ಸ್ಪರ್ಧೆ ಮಾಡಲಿಲ್ಲ ಅಂತ ಆದ್ರೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ, ಒಂದು ಕ್ಯಾಲ್ಕುಲೇಷನ್ ಇದೆ. ಸೊ ಯಾರು ಅನ್ನೋದು ಪ್ರಶ್ನೆ. ನಿಖಿಲ್ಗೆ ಹೇಗಿದೆ ಅಂದ್ರೆ ಕಳೆದುಕೊಂಡ ಸ್ಥಳದಲ್ಲೇ ಹುಡುಕಬೇಕು ಅನ್ನೋ ದಾರಿಯನ್ನ ನಿಖಿಲ್ ಅನುಸರಿಸ್ತಾರ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇದೆ. ಹೀಗಾಗಿ ಮಂಡ್ಯ ರಾಜಕಾರಣ ಸದ್ಯಕ್ಕೆ ಸಾಕಷ್ಟು ರಂಗೇರ್ತಾ ಇರೋದು ಕಂಡು ಬರ್ತಾ ಇದೆ. ಮೈತ್ರಿ ಸೀಟು ಹಂಚಿಕೆಗೂ ಮುನ್ನನೇ ಜೆಡಿಎಸ್ ಮಂಡ್ಯದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದೆ. ಮೂವರಲ್ಲಿ ಒಬ್ಬರ ಸ್ಪರ್ಧೆ ಆಗಬೇಕು ಅನ್ನುವಂತಹ ಒತ್ತಡವನ್ನ ಸ್ಥಳೀಯ ನಾಯಕರು ಹಾಕ್ತಾ ಇದ್ದಾರೆ. ಸೊ ಒತ್ತಡಕ್ಕೆ ಮಣಿತಾರ, ಬಿಜೆಪಿ ಲೆಕ್ಕಾಚಾರ ಏನು ಎಲ್ಲವೂ ಕೂಡ ಈಗ ಕುತೂಹಲದ ದಾರಿ ಆಗ್ತಾ ಇದೆ. ಮಂಡ್ಯದಲ್ಲಿ ಜೆಡಿಎಸ್ನ ಸ್ಟ್ರೆಂತು, ಬೇರುಗಳು ದಟ್ಟವಾಗಿದೆ. ಮಂಡ್ಯ ಲೋಕಸಭೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಜೆಡಿಎಸ್ನ ಬೇರುಗಳು ದಟ್ಟವಾಗಿದೆ. ಅದರ ಲಾಭವನ್ನ ನಾವು ತಗೊಳ್ಳೋಣ, ಆ ಸಾರದ ಲಾಭವನ್ನ ನಾವು ತಗೊಳ್ಳೋಣ ಅನ್ನೋ ಲೆಕ್ಕಾಚಾರ. ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಒತ್ತಡಗಳು ಈಗ ಕೇಳಿ ಬರ್ತಾ ಇದೆ. ಸೊ ಮಂಡ್ಯ ಅಭ್ಯರ್ಥಿ ಯಾರಾಗ್ತಾರೆ? ಈ ಮೂವರಲ್ಲಿ ಒಬ್ಬರು ಸ್ಪರ್ಧೆ ಮಾಡ್ತಾರಾ? ಇಲ್ಲಿ ತನಕ ಕುಮಾರಸ್ವಾಮಿ ಅವರು ಒಂದು ವಿಚಾರ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಾನು ಈ ಸಲ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ. ಅದನ್ನೇ ಮುಂದುವರಿಸ್ತಾರ ಅಥವಾ ಬೆಂಬಲಿಗರ ಒತ್ತಡಕ್ಕೆ ಮಣಿದು ಮೂವರಲ್ಲಿ ಒಬ್ಬರು ಕಣಕ್ಕಿಳಿತಾರ ಅನ್ನೋ ಪ್ರಶ್ನೆ. ನಿಖಿಲ್ಗೆ ನಾನು ಆಗ್ಲೇ ಹೇಳಿದೆ, ಅವರ ಸೇಡಿದೆಯಲ್ಲ, ಸೋಲಿನ ಸೇಡಿದೆಯಲ್ಲ, ಅದನ್ನು ತೀರಿಸ್ಕೊಳ್ಳೋದಕ್ಕೆ ಮಂಡ್ಯನೇ ಕರೆಕ್ಟ್ ಆದ ಜಾಗ ಅಂತ ಅಂದ್ಕೊಂಡು ಮತ್ತೆ ಸ್ಪರ್ಧೆಗೆ ಇಳಿತಾರ ಅನ್ನೋ ಕುತೂಹಲ, ಅಥವಾ ದೇವೇಗೌಡರು ಅಥವಾ ಕುಮಾರಸ್ವಾಮಿ ಕೊನೆ ಮೂಮೆಂಟ್ ಅಲ್ಲಿ ಇಳಿದು ತಮ್ಮ ವೋಟ್ ಬ್ಯಾಂಕ್ ಅಂತ ಏನಿದೆ ಅಥವಾ ತಮ್ಮ ಬೇರುಗಳೇನಿದೆ ಅದಕ್ಕೆ ಬೂಸ್ಟ್ ಕೊಡೋ ಕೆಲಸವನ್ನ, ಸಂಜೀವನಿ ಆಗೋ ಕೆಲಸವನ್ನ ಈ ಮೂವರು ನಾಯಕರಲ್ಲಿ ಒಬ್ರು ಮಾಡ್ತಾರ ಮಂಡ್ಯದ ಪಾಲಿಗೆ ಅನ್ನುವಂತಹ ಕುತೂಹಲ ಇದೆ. ಈ 3 ಜನ ಸ್ಪರ್ಧೆ ಮಾಡಲಿಲ್ಲ ಅಂದ್ರೆ ನಮ್ಗಾದ್ರೂ ಟಿಕೆಟ್ ಕೊಡಿ ಅಂತ ಇನ್ನು ಉಳಿದ 3 ಜನ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ತಾವೇ ಪ್ರಬಲ ಆಕಾಂಕ್ಷಿಗಳು ಅಂತ ಬಿಂಬಿಸಿಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಈ ಹಿಂದೆ ಜೆಡಿಎಸ್ನಿಂದಲೇ MP ಆಗಿದ್ದಂತಹ ಪುಟ್ಟರಾಜು ಅವರು ಕೂಡ ಫ್ರಂಟ್ ರನ್ನರ್ ಆಗಿ ನಮಗೆ ಕಾಣಕ್ಕೆ ಸಿಗ್ತಾ ಇದ್ದಾರೆ. ಹಾಗೆ ದೇವೇಗೌಡರ ಬೀಗರು ಆಗಿರುವಂತಹ DC ತಮ್ಮಣ್ಣ ಅವರು ಕೂಡ ಸಾಲ್ನಲ್ಲಿ ಕಾಣಿಸ್ತಾರೆ. ಹಾಗೆ ಮಾಜಿ ಶಾಸಕರಾಗಿರುವಂತಹ ಸುರೇಶ್ ಗೌಡ ಕೂಡ ನಾನು ಪ್ರಬಲ ಆಕಾಂಕ್ಷಿ ಅಂತ ಓಡಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹೈ ವೋಲ್ಟೇಜ್ ಕ್ಷೇತ್ರ 2019ರ ರೀತಿನೇ ಕಾಣಿಸುತ್ತಾ ನಮಗೆ 2024 ಅನ್ನೋದು ಕುತೂಹಲ. ಎಲ್ಲ ಕ್ಷೇತ್ರಗಳ ಕಾರ್ಯಕರ್ತರ ಒಟ್ಟಾರೆ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿ ಪ್ರತಿಯೊಬ್ಬರೂ ಇಲ್ಲ ಕುಮಾರಸ್ವಾಮಿ ಅವರು ಬರಬೇಕು, ಇಲ್ಲ ದೇವೇಗೌಡ ಸಾಹೇಬರು ಬರಬೇಕು, ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು, ಇವರು 3 ಜನದಲ್ಲಿ ಯಾರೊಬ್ಬರು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬರಲೇಬೇಕು ಅಂತಕ್ಕಂಥ ಒತ್ತಾಯದ ಒಂದು ನಿರ್ಣಯವನ್ನು ಮಾಡಿ ಪಕ್ಷದಲ್ಲಿ ಎಲ್ಲ ನಾಯಕರು ಸರ್ವಾನುಮತದಿಂದ ಅದಕ್ಕೆ ಒಪ್ಪಿಗೆ ಕೊಟ್ಟು ಆ ನಿರ್ಣಯವನ್ನು ಪಕ್ಷದ ವರಿಷ್ಠರುಗಳಿಗೆ ನಾವು ಅದನ್ನು ರವಾನೆ ಮಾಡಿದ್ದೀವಿ. ಮಂಡ್ಯದಲ್ಲಿ ಈಗ ಪ್ರಬಲ ಆಕಾಂಕ್ಷಿಗಳು ಅಂತ ಒಂದು 3 ಜನ ಇದ್ರೆ, ಇನ್ನೂ 3 ಜನ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡ ಇದ್ರೆ, ಇನ್ನೂ ಕೆಲವರು ತೆರೆಮರೆಯಲ್ಲಿ ನಾನು ಆಕಾಂಕ್ಷಿ ಅಂತ ಓಡಾಡ್ತಾ ಇದ್ದಾರೆ.
ಡೀಟೇಲ್ಸ್ ಕೊಡ್ತಾರೆ ರೋಹಿತ್ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆಗೂ ಇಲ್ಲಿ ಒತ್ತಡ ಕೇಳಿ ಬರ್ತಾ ಇರೋದ್ರಿಂದ ನಿಖಿಲ್ ಏನಾದ್ರೂ ಕಳೆದುಕೊಂಡ ಜಾಗದಲ್ಲೇ ಹುಡುಕೋ ಪ್ರಯತ್ನವನ್ನ ಮಾಡ್ತಾರನ್ನೋ ಕುತೂಹಲ ಇದೆ, ಅಥವಾ ಉಳಿದ ಇಬ್ಬರು ಅಲ್ಲಿರುವಂತಹ ಬೆಂಬಲಿಗರ ಒತ್ತಡಕ್ಕೆ ಮಣಿದು ಸ್ಪರ್ಧೆ ಮಾಡ್ತಾರನ್ನೋ ಕೌತುಕಕ್ಕೆ ಕಾರಣ ಆಗ್ತಾ ಇದೆ. ಏನ್ ಪಾಸಿಬಿಲಿಟೀಸ್ ಇದೆ, ಏನೆಲ್ಲ ನಡೀತಾ ಇದೆ ಮಂಡ್ಯ ರಾಜಕಾರಣದಲ್ಲಿ? ಮಮತಾ, ಕಳೆದ ಲೋಕಸಭಾ ಚುನಾವಣೆಯಂತೆ ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಸದ್ದು ಮಾಡುವಂತ ಲೆಕ್ಕಾಚಾರ ಎಲ್ಲವೂ ಕೂಡ ದೊಡ್ಡದಾಗಿ ಕಾಣ್ತಾ ಇದೆ. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಸೋತ ಬಳಿಕವಾಗಿ ತನ್ನ ಭದ್ರಕೋಟೆಯಾದಂತ ಮಂಡ್ಯ ಜಿಲ್ಲೆಯಲ್ಲಿ ಸತತ ಚುನಾವಣೆಗಳಲ್ಲಿ ಸೋಲುಗಳನ್ನ ಅನುಭವಿಸ್ಕೊಂಡು ಬಂದಿದೆ. ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ 7 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳನ್ನ ಕಳ್ಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಹಳೆ ಲಯಕ್ಕೆ ಮತ್ತೆ ಮರಳಿ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಹಾಕೊಂಡಿರುವಂತದ್ದು. ಜೊತೆಗೆ ಜಿಲ್ಲೆಯಲ್ಲಿ ಇರುವಂತಹ ನಾಯಕರ ನಡುವೆ ಒಂದಷ್ಟು ಅಸಮಾಧಾನ ಏನಿದೆ, ಆಯಾ ನಾಯಕರ ನಡುವೆ ಅದೆಲ್ಲವನ್ನು ಕೂಡ ಹೋಗಲಾಡಿಸಬೇಕು, ಮತ್ತೆ ಜೆಡಿಎಸ್ ನ ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಜೊತೆಗೆ ಅಥವಾ ನಿಖಿಲ್ ಅವರಿಗೆ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತಡವನ್ನ ಜಿಲ್ಲಾ ನಾಯಕರು ಆಗ್ತಾ ಇರುವಂತದ್ದು. ಕಳೆದ 2-3 ತಿಂಗಳಿಂದಾಗಿ ಸತತ 5 ಸಭೆಗಳನ್ನ ಮಾಡಿದ್ರು. 5 ಸಭೆಯಲ್ಲೂ ಕೂಡ ಒಂದಷ್ಟು ಜನ, ಉದಾಹರಣೆಗೆ ಒಂದ್ ಕಡೆ ಮಾಜಿ ಸಚಿವರಾದಂತಹ DC ತಮ್ಮಣ್ಣ, ಪುಟ್ಟರಾಜು, ಜೊತೆಗೆ ಮಾಜಿ ಶಾಸಕರಾದಂತಹ ಸುರೇಶ್ ಗೌಡ, ಇವು 3 ಜನ ಕೂಡ ನಾವು ಪ್ರಬಲ ಆಕಾಂಕ್ಷಿಗಳು ಅಂತೇಳಿ ಕೂಡ ಸಭೆಯಲ್ಲಿ ಹೇಳಲಾಗ್ತಾ ಇತ್ತು. ಜೊತೆಗೆ ಸಭೆಯಲ್ಲಿ ಇದ್ದಂತಹ ಹಲವು ಮುಖಂಡರು ಎಲ್ಲರೂ ಕೂಡ ಒಕ್ಕಲಿಗರಿಂದ ಈ 3 ನಾಯಕರನ್ನು ಹೊರತುಪಡಿಸಿ ರಾಜ್ಯದ ನಾಯಕರನ್ನೇ ಕೂಡ ಜಿಲ್ಲೆಗೆ ತಂದ್ರೆ ಗೆಲುವು ಕೂಡ ಈಸಿ ಆಗುತ್ತೆ, ಮತ್ತೆ ಮಂಡ್ಯದಲ್ಲಿ ಮತ್ತೆ ಹಳೆ ಲಯಕ್ಕೆ ಜೆಡಿಎಸ್ ಬರಲು ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ನೀಡಿದ್ದಾರೆ. ಜೊತೆಗೆ ಒಂದ್ ವೇಳೆ ಕುಮಾರಸ್ವಾಮಿ ಅವರು ಬರಕ್ಕೆ ಆಗ್ಲಿಲ್ಲ ಅಂತಂದ್ರೆ ಕಳೆದ ಬಾರಿ ಪರಾಜಿತ ಅಭ್ಯರ್ಥಿಯಾದಂತಹ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಮಂಡ್ಯ ಜಿಲ್ಲೆಗೆ ಕರ್ಕೊಂಡು ಬರ್ಬೇಕು. ಯಾಕಂದ್ರೆ ಈಗಾಗಲೇ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದಾರೆ. ಈ ನಿಟ್ಟಿನಲ್ಲಿ ಮತ್ತೆ ನಾವು ಸೋತಂತ ಜಾಗದಲ್ಲೇ ಕೂಡ ನಿಖಿಲ್ ಅವ್ರಿಗೆ ಗೆಲುವನ್ನ ಕೊಡ್ತೀವಿ, ಆ ನಿಟ್ಟಿನಲ್ಲಿ ನಿಖಿಲ್ ಅವ್ರನ್ನ ಮಂಡ್ಯಗೆ ಕಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಪತ್ರದ ಮೂಲಕವಾಗಿ ದೇವೇಗೌಡರಿಗೆ ಮತ್ತೆ ಕುಮಾರಸ್ವಾಮಿ ಅವರಿಗೆ ಈ ಒಂದು ಮನವಿಯನ್ನ ರವಾನೆ ಮಾಡಿದ್ದಾರೆ. ಇನ್ನು 2-3 ದಿನಗಳಲ್ಲಿ ಒಂದು ನಿಯೋಗದ ಮೂಲಕವಾಗಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಬಳಿಗೆ ಹೋಗಿ ಆಹ್ವಾನವನ್ನು ನೀಡ್ತಾರೆ. ಅಂದ್ರೆ ಅಧಿಕೃತವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಖಾಡಕ್ಕೆ ನೀವೇ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಆಹ್ವಾನ ಮಾಡುವಂತದ್ದು. ಈ ಆಹ್ವಾನವನ್ನ ಕುಮಾರಸ್ವಾಮಿ ಅವರು ಎಷ್ಟರ ಮಟ್ಟಿಗೆ ಪುರಸ್ಕಾರ ಮಾಡ್ತಾರೆ? ಒಂದ್ ವೇಳೆ ತಾವೇ ಮಂಡ್ಯ ಲೋಕಸಭಾ ಚುನಾವಣೆ ಅಖಾಡಕ್ಕೆ ತುಂಬುತ್ತಾರ ಅಥವಾ ಪುತ್ರರನ್ನ ಮಂಡ್ಯಕ್ಕೆ ತರ್ತಾರ ಅನ್ನೋ ನಿಟ್ಟಿನಲ್ಲಿ ಕಾದ್ ನೋಡ್ಬೇಕಾಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ರೋಹಿತ್.